ಇನ್ನು ಒಂದೇ ಮಾತರಂ ಗೀತೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷರು ಈ ಹೇಳಿಕೆ ನೀಡಿರೋದು ಬಹಳ ನೋವಿನ ಸಂಗತಿ ಅಂತ ಬೇಸರ ವ್ಯಕ್ತಪಡಿಸಿದರು. ಈ ಜಗತ್ತಿನಲ್ಲಿ ಬೇರೆ ಬೇರೆ ಧರ್ಮಗಳಿವೆ, ಬೇರೆ ಬೇರೆ ರಾಷ್ಟ್ರಗಳಿವೆ, ಆದರೆ ಹಿಂದೂಗಳಿಗೆ ಇರುವ ಏಕೈಕ ರಾಷ್ಟ್ರ ಅಂದರೆ ಅದು ಭಾರತ. ಆ ಕಾರಣಕ್ಕೆ ಹಿಂದೂಗಳಿಗೆ ಅನ್ಯಾಯ ಮಾಡಬಾರದು. ಜಾತಿ ಧರ್ಮ ಆಚರಣೆಗಿಂತ ದೇಶ ಬಹಳ ದೊಡ್ಡದು ಎಂಬ ಭಾವನೆ ಇರಬೇಕು. ರಾಷ್ಟ್ರಭಕ್ತಿಯನ್ನು ಪಸರಿಸುವ ಕೆಲಸ RSS ಸಂಸ್ಥೆ ಮಾಡಿಸ್ತಾ ಇದೆ ಅಂತ ಹೇಳಿ ಅವರು ತಿಳಿಸಿದರು. ಕರ್ನಾಟಕ ಕಾಂಗ್ರೆಸ್ ಕೇವಲ RSS ನಿಯಂತ್ರಣ ಮಾಡೋದಕ್ಕೆ ಹೋಗ್ತಾ ಇಲ್ಲ, ರಾಜ್ಯದ 5 ಲಕ್ಷ ಚತುರ್ಥಿ ಮಾಡುವ ಸಂಸ್ಥೆಗಳಿಗೆ ಬ್ರೇಕ್ ಹಾಕ್ತಾ ಇದ್ದಾರೆ. ಎಲ್ಲಿ ಉತ್ಸವಗಳು ನಡೆಯುತ್ತವೆಯೋ ಅದನ್ನು ನಿಯಂತ್ರಣ ಮಾಡಲು ಹೊರಟಿದ್ದಾರೆ. ಇದರ ಜೊತೆಗೆ RSS ನಿಯಂತ್ರಣ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೂಗಳನ್ನು ದಮನ ಮಾಡುವ ಪರೋಕ್ಷ ಕಾಯ್ದೆ ಇದು ಅಂತ ಹೇಳಿ ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ರು. ಬಿಕೆ ಹರಿಪ್ರಸಾದರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದವರು, ಬಹಳ ದೊಡ್ಡ ಹುದ್ದೆ ಅದು. ಯಾವ ಆಧಾರದಲ್ಲಿ ಆ ರೀತಿ ಮಾತಾಡ್ತಾರೆ ಗೊತ್ತಿಲ್ಲ. ಹಿಂದೇನಾಗಿತ್ತು ಅಂತ ಹೇಳಿದರೆ, ಒಂದೇ ಮಾತ್ರ ಮಾಡುವಾಗ ದುರ್ಗಾ ಮಾತೆಯ ಉಲ್ಲೇಖ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಾನು ಅದನ್ನು ಹಾಡೋದಿಲ್ಲ ಅಂತ ಹೇಳಿ ಮೊಹಮ್ಮದ್ ಜಿನ್ನ ವಿರೋಧಿಸಿದ್ದು. ಮೊಹಮ್ಮದ್ ಜಿನ್ನ ಒಂದೇ ಮಾತ್ರನ್ನು ವಿರೋಧಿಸಿದ್ದು, ದುರ್ಗಾ ಮಾತೆ ಉಲ್ಲೇಖ ಬರುತ್ತೆ, ಅದು ಮೂರ್ತಿ ಪೂಜೆ ಆಗುತ್ತೆ, ಅದಕ್ಕೋಸ್ಕರ ನಾನು ಅದನ್ನು ವಿರೋಧ ಮಾಡ್ತೇನೆ ಅಂತೇಳಿ ಮೊಹಮ್ಮದ್ ಜಿನ್ನ ವಿರೋಧಿಸಿದ್ದು. ಮೊಹಮ್ಮದ್ ಜಿನ್ನ ವಿರೋಧಿಸಿದ ನಂತರ ಈಗ ಯಾರಾದರೂ ವಿರೋಧಿಸುತ್ತಿದ್ದರೆ ಅದು ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ರೀತಿ ಹೇಳ್ತತೆ ಅಂತ ನೋವಿನ ಸಂಗತಿ. ನನಗನ್ಸುತ್ತೆ ಎಂಥ ಸಂದರ್ಭದಲ್ಲೂ ಕೂಡ ಒಂದೇ ಮಾತರಮ್ಮನ್ನು ನಾವೆಲ್ಲರೂ ಒಟ್ಟಾಗಿ ಹಾಡಬೇಕು. ಅದು ದೇಶಭಕ್ತಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ಕೊಟ್ಟಂಥ ಒಂದು ಬಹುದೊಡ್ಡ ಗೀತೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅದನ್ನು ಏನು ನಿರ್ಧಾರ ಇದೆ ಅದನ್ನು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು. ಅದರಿಂದ ರಾಷ್ಟ್ರ ಗೌರವ ಸಿಗುತ್ತೆ ಅಂತ ನನ್ನ ಯೋಚನೆ. ಮೊಹಮ್ಮದ್ ಜಿನ್ನನ ನಂತರ ಯಾರಾದರೂ ಇದ್ದರೆ ಒಂದೇ ಮಾತರಮ್ಮನ್ನು, ಅದು ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ಸಿನ ಕೆಪಿಸಿಸಿ ಅಧ್ಯಕ್ಷ ಈ ರೀತಿ ಹೇಳಿದ್ದು ನೋವಿನ ಸಂಗತಿ.